ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಅತ್ಯಂತ ಆರೋಗ್ಯಕರ ಮತ್ತು ರುಚಿಕರವಾದ ಸಿಗುಂಬಳಕಾಯಿ ಕಡುಬನ್ನ ಹೇಗ್ ಮಾಡೋದು ಅಂತ ನೋಡೋಣ. ಇದು ಹಳೆ ಕಾಲದ ಸಾಂಪ್ರದಾಯಿಕ ರೆಸಿಪಿ ಆಗಿದ್ರೂ ಇಂದಿನ ಕಾಲದ ಡಯಟ್ ಪ್ರಿಯರಿಗೆ ಮತ್ತೆ ಮಕ್ಕಳಿಗೆ ತುಂಬಾನೇ ಒಳ್ಳೆಯದು. ಇದಕ್ಕೆ ಮೊದಲು 1 ಕಪ್ನಷ್ಟು ಕಡಲೆಬೇಳೆನ ಚೆನ್ನಾಗಿ ತೊಳೆದು ಅದನ್ನ 3/4 ಗಂಟೆ ಕಾಲ ನೆನೆಸಿಡಿ. ನಂತರ 2 ಕಪ್ನಷ್ಟು ಇಡ್ಲಿ ತರಿನ ಅದನ್ನು ಕೂಡ ಚೆನ್ನಾಗಿ ತೊಳೆದು ಬಿಟ್ಟು 1/4 ಗಂಟೆ ಕಾಲ ನೆನೆಸಿಟ್ಕೊಳ್ಳೋಣ. ಮೊದಲು ಸಿಗುಂಬಳಕಾಯಿ ತಿರುಳು ಹಾಗೂ ಅದರ ಬೀಜಗಳನ್ನ ತೆಗೆದು ಈ ರೀತಿ ಕ್ಲೀನ್ ಮಾಡಿ ಇಟ್ಕೋಬೇಕಾಗುತ್ತೆ. ನಂತರ ಅದರ ಸಿಪ್ಪೆನೂ ತೆಗೆದಿಟ್ಕೊಳ್ಳೋಣ. ನಂತರ ಸಿಗುಂಬಳಕಾಯಿನ ಸಣ್ಣದಾಗಿ ತುರಿದಿಟ್ಕೊಳ್ಳೋಣ. ಈ ಸಿಗುಂಬಳಕಾಯಿ ತುರಿಯ ಪ್ರಮಾಣ ನಾವು ಅಕ್ಕಿ ತರಿ ಹಾಗೂ ಕಡಲೆಬೇಳೆ ಎರಡನ್ನೂ ಸೇರಿಸಿದಷ್ಟು ಪ್ರಮಾಣದಷ್ಟು ತಗೋಬಹುದು. ಮಿಕ್ಸಿ ಜಾರಿಗೆ ನೆನೆಸಿರುವಂಥ ಕಡಲೆಬೇಳೆ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ, ಒಂದೇ ಒಂದು ಎಸಳು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ, ಒಂದು ಸ್ವಲ್ಪ ಇಂಗು, ಒಂದು ಸ್ವಲ್ಪ ಕರಿಬೇವು, 1 ಟೇಬಲ್ ಸ್ಪೂನ್ನಷ್ಟು ತುರಿದ ಶುಂಠಿ, 1 ಹಿಡಿ ಕೊತ್ತಂಬರಿ ಸೊಪ್ಪು. ಇಲ್ಲಿ ಕಡ್ಡಿನೂ ಸಹಿತ ನಾನು ಹಾಕೊಂಡಿದ್ದೀನಿ. ಕಡ್ಡಿ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಎಲ್ಲವನ್ನು ಸೇರಿಸಿ ತರ್ತರಿಯಾಗಿ ರುಬ್ಬಿಟ್ಕೊಳ್ಳಿ. ಇಡ್ಲಿ ತರಿಯ ನೀರನ್ನೆಲ್ಲ ಬಸ್ತು ಅದನ್ನ ಒಂದು ದೊಡ್ಡ ಪಾತ್ರೆಗೆ ಹಾಕಿಟ್ಕೊಳ್ಳಿ. ಅದಕ್ಕೆ ರುಬ್ಬಿರುವಂಥ ಮಿಶ್ರಣ ಕೂಡ ಸೇರಿಸಿ ನಂತರ ತುರಿದ ಸಿಗುಂಬಳಕಾಯಿ ತುರಿ ಹಾಕ್ಕೊಳ್ಳಿ. ಸಣ್ಣಗೆ ಹಚ್ಚಿರೋ ಈರುಳ್ಳಿ ತಿನ್ನಲ್ಲ ಅನ್ನೋರು ಇದನ್ನ ಸ್ಕಿಪ್ ಮಾಡ್ಬೋದು. ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲವನ್ನು ಕಲಿಸ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸೇರಿಸ್ಕೊಳ್ಳಿ. ಸಿಗುಂಬಳಕಾಯಲ್ಲೇ ಬೇಕಾದಷ್ಟು ನೀರು ಇರೋದ್ರಿಂದ ನಾನು ಇದಕ್ಕೆ ನೀರು ಹಾಕ್ಕೊಳ್ತಾ ಇಲ್ಲ. ಒಂದು ಸ್ವಲ್ಪ ಮೊಸರು ಹಾಕಿ ಎಲ್ಲವನ್ನು ಸೇರಿಸ್ಕೊಳ್ಳಿ. ಆಮೇಲೆ ಒಂದು ಇಡ್ಲಿ ತಟ್ಟೆಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ಸಿಗುಂಬಳಕಾಯಿ ಮಿಶ್ರಣವನ್ನು ಇಡ್ಲಿ ತಟ್ಟೆಗೆ ಇಡ್ಲಿ ಥರ ತಟ್ಟಿ. ಇದನ್ನು ಸಿಗುಂಬಳಕಾಯಿ ಕಡುಬು ಅಂತ ಕೂಡ ಕರೀತಾರೆ. ಡಯಟ್ ಪ್ರಿಯರಿಗೆ ಗ್ಲುಟನ್ ಫ್ರೀ ಇಡ್ಲಿ ಇದು. ಎಲ್ಲ ತಟ್ಟೆಗೂ ಹಾಕಿದ ಮೇಲೆ ಇದನ್ನು ಒಂದು 20 ರಿಂದ 25 ನಿಮಿಷಗಳ ಕಾಲ ಆವಿಲಿ ಬೇಯಿಸ್ಕೋಬೇಕಾಗುತ್ತೆ. 20 ರಿಂದ 25 ನಿಮಿಷ ಆದಮೇಲೆ ಬಿಸಿಯಾದ ಸಿಗುಂಬಳಕಾಯಿ ಕಡುಬು ಅಥವಾ ಸಿಗುಂಬಳಕಾಯಿ ಇಡ್ಲಿ ಸಿದ್ಧವಾಗಿದೆ. ಇದನ್ನು ಆರಿದ ಮೇಲೇ ತೆಗೆದ್ರೆ ಬಹಳ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ತಿನ್ಬೋದು, ಅಥವಾ ನಿಮಗೆ ಚಟ್ನಿ ಜೊತೆ ಇಷ್ಟವಾದರೆ ಚಟ್ನಿನೂ ಮಾಡಿಕೊಂಡು ತಿನ್ಬೋದು. ಸಿಗುಂಬಳಕಾಯಿ ಬಹಳ ವಾಯು ಆಗಿರೋದ್ರಿಂದ ನಾನಿಲ್ಲಿ ಬೆಳ್ಳುಳ್ಳಿ, ಶುಂಠಿ ಹಾಗೂ ಇಂಗನ್ನು ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ತಿಂದೇ ಇರೋರು ಆ ಎರಡನ್ನು ಸ್ಕಿಪ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.